ಸ್ಟಾಕ್ ಮಾರ್ಕೆಟ್ ಒಳಗೆ ಯಾವ್ಯಾವ ರೀತಿಯ ಟ್ರೇಡಿಂಗ್ಗಳನ್ನು ಮಾಡುವ ಮೂಲಕ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡಿದ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಈಗ ನಾವು ಈ ರೀತಿ ಒಂದು ವಿಷಯನ ಟಾಪಿಕನ್ನು ತೊಗೊಂಡಾಗ ಮೊದಲನೇ ನಾವು ಬರ್ತೈತಿ ಅದ ಇಂಟ್ರಾಡೇ ಟ್ರೇಡಿಂಗ್. ಈ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಒಂದ ದಿನ ಟ್ರೇಡಿಂಗ್. ಸಿಂಪಲ್ ಆಗೈತಿ, ಒಂದ ದಿನ ಟ್ರೇಡಿಂಗ್ ಅಂದ್ರೆ ಈಗ ಮಾರ್ಕೆಟ್ ಓಪನ್ ಆಗೈತಿ 9:15ಕ್ಕೆ. ಈ 9:15ರಿಂದ 3:30ರವರೆಗೆ ಅಂದ್ರೆ 3:30 ಮಟ ಏನು ಟೈಮ್ ಇರ್ತೈತಲ್ಲ, ಈ ಟೈಮ್ ಒಳಗೆ ನೀವು ಒಂದು ಸ್ಟಾಕನ್ನು ಬೈ ಮಾಡಿ ಈ 3:30 ಒಳಗೆ ಈ ಸ್ಟಾಕನ್ನು ಸೇಲ್ ಮಾಡೋದನ್ನ ಇಂಟ್ರಾಡೇ ಟ್ರೇಡಿಂಗ್ ಒಳಗೆ ನಾವು ಕಾಣ್ತೇವೆ. ಇಲ್ಲೇ ಅಕಸ್ಮಾತ್ ನೀವು ಸ್ಟಾಕ್ ಬೈ ಮಾಡಿರ್ತೀರಿ, ಈಗ 9:15 9:20 ಈ ರೀತಿ ಯಾವ್ದಾರ ಒಂದು ಟೈಮ್ ಒಳಗೆ ನೀವು ಒಂದು ಸ್ಟಾಕ್ ಬೈ ಮಾಡಿದ್ದೀರಿ, ನೀವು ಈ 3:30 ಒಳಗೆ ಈ ಸ್ಟಾಕನ್ನು ಸೇಲ್ ಮಾಡಲಿಲ್ಲ ಅಂದ್ರೆ ಇಂಟ್ರಾಡೇ ಒಳಗೆ ಆಟೋಮೆಟಿಕ್ ಆಗಿ ಅದ ಸ್ಟಾಕ್ ಒಂದು ಬ್ರೋಕರ್ಗಳ ಮೂಲಕ ಸೇಲ್ ಆಗಿಬಿಡ್ತೈತಿ. ಈ ರೀತಿಯಾದ ಒಂದು ವಿಧಾನವನ್ನು ನಾವು ಇಂಟ್ರಾಡೇ ಟ್ರೇಡಿಂಗ್ ಒಳಗೆ ನೋಡ್ತೇವೆ. ಅರ್ಥ ಆದ ಅನ್ಕೊಂಡು ಇಂಟ್ರಾಡೇ. ಆ ನಂತರ ಎರಡನೇದು ಬರ್ತೈತಿ ಅದ ಸ್ವಿಂಗ್ ಟ್ರೇಡಿಂಗ್. ಈ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲೇ ಇಂಟ್ರಾಡೇ ಥರ ಇಲ್ಲ, ಇಲ್ಲೇ ನಿಮಗೆ ಟೈಮ್ ಇರ್ತೈತಿ. ಅಂದ್ರೆ ಒಂದು ವಾರದಿಂದ ಒಂದು ಮಂತ್ ಈ ರೀತಿಯಾಗಿ ನೀವು ಒಂದು ಸ್ಟಾಕನ್ನು ಹೋಲ್ಡ್ ಹೋಗಿ ಇಟ್ಕಸ ಅಂದ್ರೆ ಬೈ ಮಾಡಿ ಆನಂತರ ಅದನ್ನು ಹೋಲ್ಡ್ ಆಗಿಟ್ಟ ನಿಮ್ಗೆ ಯಾವ ಪ್ರಾಫಿಟ್ ಬರ್ತಿಲ್ಲ ಅಂದ್ರೆ ಒಂದು ವಾರದಿಂದ ಒಂದು ಮಂತ್ ಒಳಗೆ ನೀವು ಅದನ್ನು ಸೇಲ್ ಮಾಡೋದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಒಳಗೆ ನೋಡ್ತೇವೆ. ಇದು ಆ್ಯಸ್ ಕಂಪೇರ್ ಟು ಇಂಟ್ರಾಡೇಕ್ಕಿಂತ ಸ್ವಲ್ಪ ರಿಸ್ಕಿಗೆ ಕಡಿಮೆ ಇರ್ತೈತಿ. ಯಾಕಂದ್ರೆ ಇಲ್ಲೇ ಒಂದು ವಾರ ಒಂದು ಮಂತ್ ಮಟ್ಟ ಟೈಮ್ ಇರ್ತೈತಿ. ಅಂದ್ರೆ ಇಂಟ್ರಾಡೇ ಒಳಗೆ ಒಂದು ದಿನ ಟೈಮ್ ಇರ್ತೈತಿ. ಇಲ್ಲೇ ಲಾಸ್ ಆದರೂ ತೊಗೊಳ್ಬೇಕಾ, ಲಾಭ ಆದರೂ ತೊಗೊಳ್ಬೇಕಾ. ಬಟ್ ಸ್ವಿಂಗ್ ಟ್ರೇಡಿಂಗ್ ಒಳಗೆ ಒಂದು ಮಂತ್ ಥರ ಟೈಮ್ ಇರತೈತೆ. ಆನಂತರ ಇದ್ರ ಬರ್ತೈತಿ ಮೂರನೇದ. ಅದೇನಪ್ಪ ಅಂದ್ರೆ ಇದು ಹೆಚ್ಚು ಏನು ಟ್ರೇಡಿಂಗ್ ಒಳಗಂತ ಇದು ಬರೋಲ್ಲ, ಬಟ್ ಇದ್ರ ಬಗ್ಗೆನೂ ಮಾತಾಡ್ಬೇಕಾಗೈತಿ. ಅದ ಸ್ಕ್ಯಾಲ್ಪಿಂಗ್. ಈ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ 1 ನಿಮಿಷದಿಂದ 5 ನಿಮಿಷ ಒಳಗೆ ಟ್ರೇಡನ್ನು ಮುಗಿಸ್ಬಿಡ್ತಾರೆ ಇವ್ರ. ಅಂದ್ರೆ ಈಗ ಮಾರ್ಕೆಟ್ ಓಪನ್ ಆಕೈತಿ 9:15ಕ್ಕೆ. ಈ 9:15ಕ್ಕೆ ಇವ್ರು ಎಂಟ್ರಿ ತೊಗೊಂಡ 9:16ಕ್ಕೆ 1 ನಿಮಿಷ, ಆನಂತರ 9:20 ಈ ರೀತಿಯಾಗಿ ದಿಢೀರಂತ ಎಂಟ್ರಿ ತೊಗೊಂಡು ದಿಢೀರಂತ ಎಕ್ಸಿಟ್ ಆಗೋದನ್ನ ನಾವು ಸ್ಕ್ಯಾಲ್ಪಿಂಗ್ ಅಂತವು. ಅಂದ್ರೆ ಇಲ್ಲೇ ಹೆಚ್ಚಿಗೆ ಟೈಮ್ ಇರೋದಿಲ್ಲ. ಇದು ಆ್ಯಸ್ ಕಂಪೇರ್ ಟು ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಇವೆರಡಕ್ಕಿಂತ ಡೇಂಜರ್ ಇರ್ತೈತಿ. ಅಂದ್ರೆ ಟೈಮಾಗ ಭಾಳ ಕಡಿಮೆ ಇರ್ತೈತಿ ಸ್ಕ್ಯಾಲ್ಪಿಂಗ್ ಒಳಗೆ. ಆನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಅಂದ್ರೆ ಅದ ಆಪ್ಷನ್ ಟ್ರೇಡಿಂಗ್. ಈ ಆಪ್ಷನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಒಳಗೆ ಬಹಳಷ್ಟು ಅಮೌಂಟನ್ನು ಗಳಿಸ್ಬೋದು ಮತ್ತು ಬಹಳಷ್ಟು ಅಮೌಂಟನ್ನು ಕಳ್ಕೊಳ್ಳೋಕೆ ಕೂಡ ಬಹುದು. ಯಾವ ಕಾರಣಕ್ಕಂತ ತಿಳ್ಕೊಳ್ಳೋಣ. ಇದನ್ನು ಮಾಡೋದು ಮುಂದೆ ನಾವು ಇಂಡೆಕ್ಸ್ ಒಳಗೆ ನೋಡ್ಬೋದು. ನಿಫ್ಟಿ 50 ಆಗಲಿ, ಸೆನ್ಸೆಕ್ಸ್ ಆಗಲಿ, ನಾವು ಬ್ಯಾಂಕ್ ನಿಫ್ಟಿ ಆಗಲಿ, ಈ ರೀತಿಯಾದ ಒಂದು ಇಂಡೆಕ್ಸ್ಗಳೊಳಗೆ ನಾವು ಆಪ್ಷನ್ ಚೈನನ್ನು ಮಾಡೋದು ಬೆಟರ್ ಆಕೈತಿ. ಈಗ ಆಪ್ಷನ್ ಟ್ರೇಡಿಂಗ್ ಮಾಡೋದು ಮುಂದೆ ನಮಗೆ ಒಂದು ಡೇಟ್ ಇರ್ತೈತಿ. ಈಗ ಉದಾಹರಣೆಗೆ ಈಗ ಜೂನ್ 27 ಅಂತೈತಿ, ಇದು ಎಕ್ಸ್ಪೈರಿ ಡೇಟ್ ಇರ್ತೈತಿ. ಅಂದ್ರೆ ಇಲ್ಲಿ ಒಂದು ವಾರ ಮಟ್ಟ ಟೈಮ್ ಇರ್ತೈತಿ. ಈ ಒಂದು ವಾರ ಒಳಗೆ ನೀವು ಎಂಟ್ರಿಯನ್ನು ತೊಗೋಬೋದು, ಆನಂತರ ಎಕ್ಸಿಟನ್ನು ಆಗ್ಬೋದು. ಮತ್ತು ಇದನ್ನು ನೀವೇನರ ಡೇಟಾ ಈಗ ಜುಲೈ 2ನೇ ತಾರೀಕು ಮಟ್ಟ ಇದನ್ನು ತಿಳ್ಕೊಳ್ಳೋಣ ಎಕ್ಸ್ಪೈರಿ ಡೇಟಾ. ಈ ಜುಲೈ 2ನೇ ತಾರೀಕು ಬಿಟ್ಟ ನೀವು ಮುಂದಿಂದ ಜುಲೈ 10ನೇ ತಾರೀಕು ಮಟ್ಟ ಎಕ್ಸ್ಪೈರಿ ಇಟ್ಟರಂದ್ರೆ ಅಮೌಂಟನ್ನು ಹೆಚ್ಚು ತುಂಬಬೇಕು. ಬಟ್ ಎಕ್ಸ್ಪೈರಿ ಡೇಟಾ ಲಾಂಗ್ ಇರ್ತೈತಿ. ನಿಮ್ಗೆ ಲಾಂಗ್ ಟೈಮ್ ಒಳಗೆ ಇದನ್ನು ಹೋಲ್ಡ್ ಮಾಡಿ ಇಟ್ಕೋ ಚಾನ್ಸಸ್ ಇರ್ತೈತಿ. ಅಂದ್ರೆ ಎಷ್ಟು ಎಕ್ಸ್ಪೈರಿ ಡೇಟ್ ಮುಂದೆ ಆಗಿಲ್ಲ ಅಷ್ಟು ಅಮೌಂಟನ್ನು ಹೆಚ್ಚಿಗೆ ತುಂಬೋದನ್ನು ನಾವು ಆಪ್ಷನ್ ಟ್ರೇಡಿಂಗ್ ಒಳಗೆ ನೋಡ್ತೇವೆ. ಇಲ್ಲೇ ಪುಟ್ಟ ಮತ್ತು ಕಾಲ 2 ಆಪ್ಷನ್ ಇರ್ತಾವೆ. ಸಿಂಪಲ್ ಆಗಿ ಪುಟ್ಟನ್ನು ಬೈ ಮಾಡುವ ಮೂಲಕ ನೀವು ಇದು ಮಾಡ್ಬೋದು, ಆನಂತರ ಕಾಲನ್ನ ಬೈ ಮಾಡುವ ಮೂಲಕ ಒಂದು ಟ್ರೇಡನ್ನು ಮಾಡ್ಬೋದು. ಇವೆರಡು ಈ ನಾವು ಆಪ್ಷನ್ ಚೈನ್ ಹೋಗಿ ನೋಡ್ತೇವೆ. ಈಗ ಆಪ್ಷನ್ ಚೈನ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಈಗ ನಾವು ಕಾಲ್ ಬೈ ಮಾಡ್ತೇವೆ. ಅಂದ್ರೆ ಕಾಲ್ ಅಂದ್ರೆ ಏನಂದ್ರೆ ಈಗ ಪ್ರೈಸ್ ಏನರ ಮ್ಯಾಲೆ ಹೋಗ್ತದೆ ಅಂತ ನಿಮ್ಗೆ ಅನ್ಸಾಕತ್ರ ಕಾಲನ್ನು ಬೈ ಮಾಡ್ತೇವೆ. ಅಕಸ್ಮಾತ್ ಏನರ ಪ್ರೈಸ್ ಕೆಳಗಡೆ ಬರ್ತದೆ ಅನ್ಸಾಕತ್ರ ಪುಟ್ಟನ್ನು ಬೈ ಮಾಡ್ತೇವೆ. ಅಂದ್ರೆ ಕಾಲ್ ಅಂದ್ರೆ ಏನರ ಟ್ರೇಡ ಮೇಲೆ ಹೋಗ್ತದೆ ಅನ್ಸಾಕತ್ರ ಕಾಲನ್ನು ಬೈ ಮಾಡೋದು, ಕೆಳಗಡೆ ಬರ್ಸಾಕತ್ರ ಪುಟ್ಟನ್ನು ಬೈ ಮಾಡೋದು. ಈ ರೀತಿಯಾಗಿ ನಾವು ಆಪ್ಷನ್ ಟ್ರೇಡ್ ಒಳಗೆ ಇದನ್ನು ಮಾಡಬಹುದು, ಅಂದರೆ ಟ್ರೇಡಿಂಗನ್ನು ಮಾಡ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಆಪ್ಷನ್ ಚೈನ್ ಬಗ್ಗೆ, ಇಲ್ಲೂ ಕೂಡ ನೀವು ವೇಗವಾಗಿ ಹಣವನ್ನು ಗಳಿಸ್ಬೋದು ಮತ್ತು ವೇಗವಾಗಿ ಹಣವನ್ನು ಕಳ್ಕೊಳ್ಳು ಕೂಡ ಬಹುದು. ಆದ್ದರಿಂದ ಆಪ್ಷನ್ ಚೈನ್ ಕೂಡ ಒಂದು ಸ್ವಲ್ಪ ರಿಸ್ಕಿ ಒಳಗಿರ್ತೈತಿ. ನೀವು ಮೊದಲ ಸ್ವಿಂಗ್ ಟ್ರೇಡಿಂಗ್ ಟ್ರೈ ಮಾಡಿರಿ, ಆನಂತರನ ಆಪ್ಷನ್ ಟ್ರೇಡಿಂಗ್ ಕಡೆ ಹೋಗ್ರಿ, ಆನಂತರ ಇಂಟ್ರಾಡೇ, ಆನಂತರ ಸ್ಕ್ಯಾಲ್ಪಿಂಗ ಮೋರ್ ರಿಸ್ಕಿ ಆಕೈತಿ ಆ್ಯಸ್ ಕಂಪೇರ್ ಟು ಇವು ಎಲ್ಲಕ್ಕಿಂತ. ಆನಂತರ ನೀವು ಫಸ್ಟ್ನಾಗ ಏನಾರ ಮಾಡೋದಾದ್ರೆ ಸಿಂಪಲ್ ಆಗಿರೋ ಸ್ಕ್ಯಾಲ್ಪಿಂಗ್ ಕಡೆ ಹೋಗ್ಕೋಬೇಡ್ರಿ. ಈಗ ಸ್ವಿಂಗ್ ಟ್ರೇಡಿಂಗ್ ಕಡೆ ಹೋಗ್ರಿ. ಸ್ವಿಂಗ್ ಟ್ರೇಡಿಂಗ್ ಒಳಗೆ ಒಂದು ಮಂತ್ರ ಟೈಮ್ ಇರ್ತೈತಿ. ಅಲ್ಲಿ ನೀವು ಟ್ರೇಡಿಂಗನ್ನು ತಮಗೆ ಕಲ್ಕೊಳ್ಳುವ ಮೂಲಕ ಮುಂದಿನ ಟ್ರೇಡಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಇವಷ್ಟು ಟ್ರೇಡಿಂಗ್ ರಿಲೇಟೆಡ್ ಆದ್ರೆ ಆನಂತರ ಸ್ಟಾಕ್ ಮಾರ್ಕೆಟಾಗ ಇನ್ವೆಸ್ಟಿಂಗ್ ರಿಲೇಟೆಡ್ ಕೂಡ ಇರ್ತಾವೆ.
ಅದ್ರೊಳಗೆ ನಾವು SIP ನೋಡ್ತೇವೆ. SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತೇಳಿ. ಆನಂತರ ಮ್ಯೂಚುವಲ್ ಫಂಡ್ಸೋಗೆ ಒಂದು ಇನ್ವೆಸ್ಟ್ ಮಾಡೋದಾಗಲಿ, ಆನಂತರ ETF ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಈ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಗ ಇವೆಲ್ಲ ನಿಮ್ಗೆ ಹೆಲ್ಪ್ ಆಕಾವು. ಇದೇ ಟ್ರೇಡಿಂಗ್ ರಿಲೇಟೆಡ್ ಯಾರ್ದು ಇರೋದಿಲ್ಲ, ಇದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರ್ತೈತಿ. SIP ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ETF ಆಗಲಿ, ಬೇರೆ ಬೇರೆ ಈ ಥರದ ಒಂದು ಆಪ್ಷನ್ಗಳಾಗಲಿ, ಸ್ಟಾಕನ್ನು ಬೈ ಮಾಡೋದು, ಹೋಲ್ಡ್ ಇಡೋದಾಗಲಿ, ಇವೆಲ್ಲ ಇನ್ವೆಸ್ಟ್ಮೆಂಟು ಬರ್ತಾವೆ. ಇವು ಆಗಲಿ ತಿಳ್ಕೊಂಡಿಲ್ಲ, ಅವೆಲ್ಲ ಟ್ರೇಡಿಂಗು ಬರ್ತಾವೆ. ಇದಾಗಿತ್ತು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.